ಕುಟುಂಬದವರು, ನನ್ನ ಪ್ರೀತಿಯ, ನನ್ನ ಆತ್ಮೀಯ, ಅವ್ರನ್ನ ಬಹಳ ಪ್ರೀತಿ ಚಿಕ್ಕ ವಯಸ್ಸಿಂದ ನಾನು ವಸಂತಣ್ಣ ಅಂತ ಕರಿತಾ ಇದ್ವಿ. ಕುಮಾರ್ ಬಂಗಾರಪ್ಪ ಅಣ್ಣವರು ನನ್ನ ಕಂಡ್ರೆ ಭಾಳ ಆವಾಗ ಚಿಕ್ಕ ರಾಗುನ ಹೇಗೆ ನೋಡ್ತಾರೆ ಇವಾಗಲೂ ಹಾಗೆ ನೋಡ್ತಾರೆ. ನನಗೆ ಅದೇ ಪ್ರೀತಿ, ಅದೇ ವಿಶ್ವಾಸ, ಅದೇ ಗೌರವ ಅವ್ರ ಮೇಲೆ. ವೇದಿಕೆ ಮೇಲೆ ಉಪಸ್ಥಿತಿರೋ ಎಲ್ಲ ನನ್ನ ಆತ್ಮೀಯರು, ಸಾಧಕರು, ಬಾಂಧವರು ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಬಹಳ ಬಹಳ ಸುಂದರವಾಗಿ ನೆರೆದಿರೋ ನನ್ನ ಆತ್ಮೀಯ ಕನ್ನಡ ಕಲಾಭಿಮಾನಿಗಳು ಹಾಗೂ ಎಲ್ಲ ಬಾಂಧವರಿಗೂ ನಿಮ್ಮ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಮಾಡೋ ನಮಸ್ಕಾರಗಳು. ಈಗ ತಾನೇ ಕವಿರಾಜ್ ಸರ್ ಬಹಳ ಒಳ್ಳೆ ಮಾತುಗಳನ್ನು ಹೇಳಿದ್ರು. ಅಂದರೆ ಅವ್ರು ಮಾತಾಡಬೇಕಾದ್ರೆ ನನಗೆ ಅರ್ಥ ಆಗ್ತಾ ಇದ್ದಿದ್ದು, ಬೇರು ಎಷ್ಟು ಗಟ್ಟಿಯಾಗಿರುತ್ತೋ ಮರ ಅಷ್ಟೇ ಎತ್ತರವಾಗಿ ಬೆಳೆಯುತ್ತೆ, ಅಷ್ಟೇ ಆಸರೆಯನ್ನು ಕೊಡುತ್ತೆ ಅನ್ನೋ ಒಂದು ಸಾರಾಂಶ. ಅದನ್ನು ಭಾಳ ಅದ್ಭುತವಾಗಿ ಈ ಕಾರ್ಯಕ್ರಮದ ಮೂಲಕ ನೀವೆಲ್ಲರೂ ನಿರೂಪಿಸಿದ್ದೀರಿ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಆಚಾರ ವಿಚಾರಗಳು, ನಮ್ಮ ಕಲೆ ಇವೆಲ್ಲವನ್ನು ನಾವು ಎಷ್ಟು ಗಟ್ಟಿಯಾಗಿ ಹೇಳ್ತೀವಿ, ಎಷ್ಟು ವಿಜೃಂಭಣೆಯಿಂದ ಆಚರಿಸ್ತೀವಿ, ಅಷ್ಟೇ ಚೆನ್ನಾಗಿ ನಮ್ಮ ಮಕ್ಕಳಿಗೆ, ನಮ್ಮ ಮುಂದೆ ಬರುವಂಥ ಪೀಳಿಗೆಗೆ ಅದು ನೆನಪಲ್ಲಿರುತ್ತೆ. ಅವರಿಂದ ಹಾಗೆ ಮುಂದಕ್ಕೆ ಹೋಗುತ್ತೆ. ಇದುವರೆಗೂ ನಾವು ಪಡ್ಕೊಂಡು ಬಂದಿರುವಂಥ ಎಲ್ಲ ಮೌಲ್ಯಗಳು ಹಾಗೇನೆ. ನಮ್ಮ ಹಿರಿಯರು, ನಮ್ಮ ಪೂರ್ವಜರು ಏನು ಅದನ್ನು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ನಮಗೆ ಹೇಳ್ತಾ ಬಂದರೋ ಅಷ್ಟೇ ಪರಿಣಾಮಕಾರಿಯಾಗಿ ನಾವು ನಮ್ಮ ಮುಂದಿನ ಪೀಳಿಗೆಗೆ ಹೇಳ್ತಾ ಹೋಗ್ತೀವಿ. ಅಲ್ಲಿಯ ಕಲೆಯನ್ನು ನೋಡಿದೆ, ನಮ್ಮ ಅದು ಬುಟ್ಟಿಗೆ ಪೇಂಟ್ ಮಾಡೋದು, ಆಮೇಲೆ ಆ ಬಿಳಿದು ಏನು ಹೇಳ್ತಿರೋದು ಸರ್ ಅದಕ್ಕೆ, ಹಸೆಗೋಡೆ, ಇದೆಲ್ಲ ನೋಡಿದಾಗ ಬಹಳ ಇದೆ. ಬೆಂಗಳೂರಲ್ಲಿ ಯಾವ್ದಾರ ಒಂದು ಮದುವೆಯಲ್ಲಿ ತುಂಬ ಫ್ಯಾಷನ್ಗೆ ಅಂತ ಒಂದೊಂದು ಸಲ ಅದು ಕಾಣಿಸ್ಕೊಳ್ಳುತ್ತೆ. ಆದರೆ ಅದಕ್ಕೆ ಎಷ್ಟು ಬೆಲೆ ಇದೆ ಅಂತ ಇಲ್ಲಿರೋರಿಗೆ ಗೊತ್ತು. ಅಂಥ ಎಷ್ಟೋ ವಿಚಾರಗಳಿದ್ದಾವೆ. ಇದು ಬರೀ ಬೆರಳೆಣಿಕೆ ಎಷ್ಟು ಮಾತ್ರ ನಮಗೆ ಇಲ್ಲಿ ಸಿಗುತ್ತೆ. ಅಂಥ ಎಷ್ಟೋ ಕಲೆ, ಅಂಥ ಎಷ್ಟೋ ಸಾಂಸ್ಕೃತಿಕ ಹಿರಿಮೆಯನ್ನು ಹೆಚ್ಚಿಸುವಂಥ ವಿಚಾರಗಳು ನಮ್ಮಲ್ಲಿದ್ದಾವೆ. ಅದರಲ್ಲಿ ಒಂದಷ್ಟು ಇವತ್ತು ವೇದಿಕೆ ಮೇಲೆ ನೋಡಿದೆ, ಎಷ್ಟು ಅದ್ಭುತವಾಗಿ ನಮ್ಮ ಕನ್ನಡ ಪ್ರೊಫೆಸರ್ ಅವರು ಸ್ಕಿಟ್ಗಳನ್ನ ಮಾಡ್ತಾರೆ. ಅಂದರೆ ಇಲ್ಲಿ ಬರೀ ಕಲೆ ಜೊತೆಗೆ ಅದನ್ನು ಆರಾಧಿಸುವಂಥ ಕಲಾವಿದರಿದ್ದಾರೆ. ಅಂಥ ಕಲಾವಿದರು ಇನ್ನೂ ಬೆಳಕಿಗೆ ಬರ್ತಾ ಇದ್ದಾರೆ, ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಅದರಲ್ಲಿ ನಾವು ಕೂಡ ಒಬ್ಬರು. ಏನಕ್ಕೆ ಅಂತ ಹೇಳಿದ್ರೆ, ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ, ವಾತ್ಸಲ್ಯ, ವಿಶ್ವಾಸದಿಂದ ನಾವು ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಾ ಇದ್ದೀನಿ, ಎಲ್ಲೋ ಒಂದು ಕಡೆ ಪ್ರೀತಿಯನ್ನು ಗಳಿಸ್ತಾ ಇದ್ದೀನಿ. ನನ್ನ ಕುಟುಂಬಕ್ಕೆ ನೀವು ಕೊಡ್ತಿರುವಂಥ ಧೈರ್ಯ ಆಗಲಿ, ನೀವು ಕೊಡ್ತಿರುವಂಥ ಪ್ರೀತಿ ಆಗಲಿ, ಇವೆಲ್ಲವೂ ನನಗೆ ಬಹಳ ಬಹಳ ನನಗೆ ಅರಿಯದೆ ಬಹಳ ಅಗತ್ಯ ಆಗಿರುವಂಥ ವಿಚಾರ. ಹಾಗಾಗಿ ನಾನು ಪದೇ ಪದೇ ಯಾವುದೇ ವೇದಿಕೆ ಮೇಲೆ ಬಂದರೂ ನಾನು ಬಯಸೋದು ಬರೀ ನಿಮ್ಮ ಪ್ರೀತಿಯನ್ನು, ನಿಮ್ಮ ವಿಶ್ವಾಸವನ್ನು. ಆಗಾಗ್ಗೆ ಬರುವಂಥ ಅವಕಾಶವನ್ನು ಭಗವಂತ ಕೊಡ್ತಾ ಇರ್ತಾರೆ, ನಾನು ಬರ್ತಾ ಇರ್ತೀನಿ, ನೀವು ಹೀಗೆ ಪ್ರೀತಿಯನ್ನು ತೋರಿಸ್ತಾ ಇರ್ತೀರ. ಈ ಥರ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಹೆಚ್ಚು ಬರಲಿ. ಆವಾಗ ನಮ್ಮ ಮಕ್ಕಳ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಏನು ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಬರುತ್ತೆ, ಇದು ಯಾಕೆ ಮಾಡ್ತಾರೆ ಅನ್ನೋ ಪ್ರಶ್ನೆ ಬರುತ್ತೆ. ಆವಾಗ ಅವ್ರಿಗೆ ಹೇಳಿದಾಗ ಆದರೆ ಕರೆಕ್ಟಾಗಿ ಹೇಳೋಕೆ ಗೊತ್ತಿರಬೇಕು. ನಾವು ಏನಕ್ಕೆ ಕಲೆಯನ್ನು ಮಾಡ್ತಾ ಇದ್ದೀವಿ, ನಾವು ಏನಕ್ಕೆ ಈ ಥರವಾದಂಥ ಹಾಡುಗಳನ್ನು ಹಾಡ್ತೀವಿ, ನಾವು ಏನಕ್ಕೆ ಈ ಥರ ರೂಢಿಯನ್ನು ಮಾಡ್ಕೋತೀವಿ. ಒಂದು ಮದುವೆ ವಿಚಾರದಲ್ಲಾಗಿರ್ಬೋದು, ಒಂದು ನಾಮಕರಣ ವಿಚಾರದಲ್ಲಾಗಿರ್ಬೋದು, ಒಂದು ಗೃಹ ಪ್ರವೇಶದ ವಿಚಾರದಲ್ಲಾಗಿರ್ಬೋದು, ಪ್ರತಿಯೊಂದು ವಿಚಾರದ ಹಿಂದೆನೂ ಒಂದು ವಿಜ್ಞಾನ ಇದೆ, ಅದರ ಹಿಂದೆ ಏನೋ ಒಂದು ಕಾರಣ ಇದೆ, ಅದರ ಹಿಂದೆ ಏನೋ ಒಂದು ಉದ್ದೇಶ ಇದೆ. ಇವೆಲ್ಲವನ್ನು ತಿಳಿ ಹೇಳಿದಾಗ ಅದು ಇನ್ನೂ ಹಾಗೆ ಗಟ್ಟಿಯಾಗಿ ಮುಂದಕ್ಕೆ ಹೋಗುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ಬೆಳೆಯುವಂಥ ಅವಕಾಶ ಮುಂದಿನ ಪೀಳಿಗೆಗಾಗುತ್ತೆ. ಮತ್ತೊಮ್ಮೆ ಈ ಒಂದು ಬಹಳ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ, ಈ ಒಂದು ವೈಭವಕ್ಕೆ ನನ್ನನ್ನು ಕೂಡ ಭಾಗಿಯಾಗಿ ಮಾಡ್ಕೊಂಡಿದ್ದಕ್ಕೆ ನಿಮಗೆಲ್ರಿಗೂ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ನನಗೆ ಪರಮೇಶ್ವರ್ ಸರ್ ಅವರು ಹೇಳಿದೆ ಹೋಗಿದರೆ ನನಗೆ ಅವಕಾಶ ಸಿಗ್ತಿರಲಿಲ್ಲ. ಸುಮಾರು ಒಂದು ತಿಂಗಳಿಂದನೇ ಹೇಳಿದರು. ಆಮೇಲೆ ನನಗೆ ಕುಮಾರಣ್ಣ ಹೇಳ್ತೇನೆ, ನನಗೆ ಗೊತ್ತಿದ್ರೆ ನಾನು ಕರಿತಿದ್ದೆ. ಯಾಕಂದರೆ ಅವ್ರು ಕರೆದಾಗೆಲ್ಲ ಯಾವ ಕಾರ್ಯಕ್ರಮನೂ ಬಿಡಲ್ಲ. ನಾನು ಒಂದು ಮಾತು ಹೇಳಿದ್ರೆ ಸಾಕು, ಬರ್ತೀನಿ ನಾನು. ನನಗೆ ಅವ್ರು ಕಂಡ್ರೆ ಅಷ್ಟು ಪ್ರೀತಿ. ಸೊ ಹಾಗಾಗಿ ಇವತ್ತಿಗೂ ಹೇಳ್ತೀನಿ, ಅಣ್ಣ ನೀವು ಎಲ್ಲಿ ಕರೆದ್ರು, ಯಾವಾಗ ಕರೆದ್ರು ನಾನು ಬರ್ತೀನಿ. ಈ ಥರ ಪ್ರೀತಿ ಯಾವಾಗಲೂ ಸಿಗೋದಿಲ್ಲ, ಈ ಥರ ಅವಕಾಶ ಯಾವಾಗಲೂ ಸಿಗೋದಿಲ್ಲ. ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಲ್ಲೂ ನಾನು ನಿಮ್ಮ ಆಶೀರ್ವಾದವನ್ನು ಬೇಡಿ, ನಿಮ್ಮ ಪ್ರೋತ್ಸಾಹವನ್ನು ಬೇಡಿ, ನಿಮ್ಮ ವಿಶ್ವಾಸವನ್ನು ಬೇಡಿ. ಹೇಳಿದ್ರು ಅವ್ರು, ಇದನ್ನು ಹಾಡದೆ ನಾನು ಹಾಗೆ ಹೇಳಿದ್ಬಿಟ್ರೆ ಬೈಕೋತೀರ ಎಲ್ಲರೂ. ಅದಕ್ಕೆ ಒಂದು ಹಾಡು ಹಾಡಿಬಿಟ್ಟೆ ನನ್ನ ಮಾತಿಗೆ ಒಂದು ವಿರಾಮವನ್ನು ಕೊಡ್ತೇನೆ.
ಜಾಜಿ ಮಲ್ಲಿಗೆ ನೋಡೆ ಸೋಜುಗದ ಹೂವೆ ನೋಡೆ ಎನ್ನ ಮ್ಯಾಲ ಮುನಿವಾರೇ. ಜಾಜಿ ಮಲ್ಲಿಗೆ ನೋಡೆ ಸೋಜುಗದ ಹೂವೆ ನೋಡೆ ಎನ್ನ ಮ್ಯಾಲ ಮುನಿವಾರೇ. ಕಮಲದ ಹೂ ನಿನ್ನ ಕಾಣದೆ ಇರಲಾರೆ, ಮಲ್ಲಿಗೆ ಮಾಯೆ ಓ. ಕೇದಿಗೆ ಗರಿ ನಿನ್ನಾಗಲಿ ಇರಲಾರೆ, ಮಲ್ಲಿಗೆ ಮಾಯೆ ಓ. ಜಾಜಿ ಮಲ್ಲಿಗೆ ನೋಡೆ ಸೋಜುಗದ ಹೂವೆ ನೋಡೆ ಎನ್ನ ಮ್ಯಾಲ ಮುನಿವಾರೇ. ಎನ್ನ ಮ್ಯಾಲ ಮುನಿವಾರೇ, ಎನ್ನ ಮ್ಯಾಲ ಮುನಿವಾರೇ. ಜೈ ಹಿಂದ್, ಜೈ ಕರ್ನಾಟಕ.